ಲಾಸ್ಟ್ ವಿಡಿಯೋದಲ್ಲಿ ಇನ್ಫ್ಲಮೇಷನ್ ಯಾಕೆಲ್ಲ ಆಗುತ್ತೆ, ಈಗ ಸ್ಕಿನ್ನಲ್ಲಾದರೆ ಡರ್ಮಟೈಟಿಸ್, ಮೂಳೆಲಾದರೆ ಆರ್ಥರೈಟಿಸ್, ಲಂಗ್ಸಲ್ಲಾದರೆ ಬ್ರಾಂಕೈಟಿಸ್, ಈ ಥರ ಹೇಳಿದ್ದೆ. ಈ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ಫ್ಲಮೇಷನ್ ಕಮ್ಮಿ ಮಾಡಬೇಕಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಊಟದಲ್ಲಿ ಶುಗರ್ನ ಕಟ್ ಮಾಡಬೇಕು. ರಿಫೈನ್ಡ್ ಶುಗರ್ ನಿಮ್ಮ ಊಟದಲ್ಲಿ ಇರೋ ಹಾಗಿಲ್ಲ. ಎರಡನೇದು, ಫಾಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಇನ್ಫ್ಲಮೇಷನ್ ನ್ಯಾಚುರಲ್ ಆಗಿ ಕಮ್ಮಿ ಆಗೋಕ್ಕೆ ಸಹಾಯ ಆಗುತ್ತೆ. ಇದು ನಾನೆಲ್ಲ ಕೇಳಿದ ಮಾತು. ಈ ಫಾಸ್ಟಿಂಗ್ನ ಯಾಕೆ ಯಾರು ಪ್ರಮೋಟ್ ಮಾಡಲ್ಲ ಅಂತಂದರೆ ಇದರಿಂದ ಡಾಕ್ಟರ್ಸ್ಗೆ ಕೆಲಸ ಇರಲ್ಲ, ಮತ್ತು ಫಾರ್ಮಸಿಸ್ಟ್ ಕಂಪ್ನಿಗಳಿದೆ, ಇವ್ರದ್ದು ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಫಾಸ್ಟಿಂಗ್ನ ಪ್ರಮೋಟ್ ಮಾಡಲ್ಲ, ಉಪವಾಸ ಪ್ರಮೋಟ್ ಮಾಡಲ್ಲ. ನನಗೆ ನಿಮ್ಮ ಆರೋಗ್ಯನೇ ಮುಖ್ಯ. ಸೊ ನಾನು ಹೆಚ್ಚು ಫಾಸ್ಟಿಂಗ್ ನ್ಯಾಚುರಲ್ ಆಗಿ ಹೇಗೆ ನಿಮ್ಮ ಬಾಡಿನ ನೀವು ಟ್ರೀಟ್ ಮಾಡ್ಕೋಬೋದು ಅದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಮೂರನೇದಾಗಿ ಪಾಲಿಫಿನಾಲ್ಸ್, ಇದನ್ನು ಜಾಸ್ತಿ ತೊಗೋಬೇಕು. ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ನ ನಿಮ್ಮ ಊಟದಲ್ಲೇ ಅಭ್ಯಾಸ ಮಾಡ್ಕೋಬೇಕು. ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ನ ನಿಮ್ಗೆ ಯಾವುದೇ ಕ್ರಾನಿಕ್ ಡಿಸೀಸ್ ಇರಲಿ, ನಿಮ್ಗೆ ಯಾವುದೇ ಆಟೋ ಇಮ್ಯುನಿ ಡಿಸೀಸ್ ಇರಲಿ, ಮತ್ತು ನಿಮ್ಗೆ ಯಾವುದಾದ್ರು ಇನ್ಫ್ಲಮೇಷನ್ ರಿಲೇಟೆಡ್ ಏನಾದ್ರು ಡಿಸೀಸ್ ಇದ್ದರೂ ಕೂಡ ನೀವು ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ನ ಫಾಲೋ ಮಾಡಬೇಕು. ಓಕೆ, ಆ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಬೇಕಂತಂದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದಕ್ಕೆ ಒದಗಿಸೋ ಪ್ರಯತ್ನ ಮಾಡ್ತೀನಿ. ಈಗ ಹೆಚ್ಚು ವಿಡಿಯೋಗೋಸ್ಕರ ಏನು ಮಾಡಬೇಕು, ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.